ಎಲ್ರಿಗೂ ನಮಸ್ಕಾರ. ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೆಡ್ ಚಿಲ್ಲಿ ಚಿಕನ್ ಹೇಗ್ ಮಾಡೋದು ಅಂತ ನಮ್ಮ ಮಗಳು ತೋರಿಸ್ಕೊಡ್ತಾಳೆ. ಇವತ್ತಿನ ವಿಡಿಯೋದಲ್ಲಿ ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 1 kg ಚಿಕನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ 2 ತಗೊಂಡಿದ್ದೀನಿ. ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. 3 ಟೊಮೆಟೊ ತಗೊಂಡಿದ್ದೀನಿ. ಅದನ್ನ ಈ ತರ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ, ಪ್ಯೂರಿ ಆಗುತ್ತೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಗರಂ ಮಸಾಲ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಪ್ಯಾನ್ ಇಟ್ಟಿದ್ದೀನಿ. 5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ 2 ಸ್ಪೂನ್ ಎಕ್ಸ್ಟ್ರಾ ಆದ್ರೂ ಹಾಕೋಬಹುದು, ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್. ಈ ತರ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ನ ಹಾಕೋತಾ ಇದ್ದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೇನು ಜಾಸ್ತಿ ಮಸಾಲೆ ಎಲ್ಲ ಹಾಕೋದೇನು ಅವಶ್ಯಕತೆ ಇಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲೇ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ತರ ಚಿಕನ್ ನೀರ್ ಬಿಟ್ಕೊಂಡಿದೆ, ಇಷ್ಟು ಫ್ರೈ ಆಗ್ಬೇಕು. ಇವಾಗ ಇದಾಗಿದೆ, ಅರ್ಧದಷ್ಟು ಬೆಂದಿದೆ. ಮಸಾಲೆಗಳನ್ನ ಆಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ ಆಡ್ ಮಾಡ್ಕೋತಾ ಇದೀನಿ. 2 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೋತಾ ಇದೀನಿ. ಇದು ನಾವ್ ಹೇಳ್ದಂಗೆ ರೆಡ್ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಖಾರ ಜಾಸ್ತಿ ಇರ್ಬೇಕು, ಅದಕ್ಕೆ ನಿಮ್ಗೆ ನೋಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಟೊಮೆಟೊ ಚಿಕ್ಕ ಚಿಕ್ಕದು ಪ್ಯೂರಿ ಮಾಡ್ಕೊಂಡಿದೀನಿ, ರುಬ್ಬಿಟ್ಟು ಅದನ್ನ ಹಾಕೋತಾ ಇದೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿಲಿ, ಹಸಿ ವಾಸನೆ ಎಲ್ಲ ಹೋಗ್ಲಿ ಪ್ಯೂರಿದು. ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ. ನನಗೆ ಕೈಯಲ್ಲಿ ಹಾಕೋದೇ ರೂಢಿ ಆಗಿದೆ, ಸೊ ಅದಕ್ಕೆ ಹಾಗೆ ಹಾಕ್ತಾ ಇದೀನಿ. ಯಾಕೆ ಅಂದ್ರೆ ನನಗೆ ಕೈಯಲ್ಲಿ ಹಾಕೋದೇ ಗೊತ್ತಾಗುತ್ತೆ, ಸ್ಪೂನಲ್ಲಿ ಹಾಕೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ. ಇವಾಗ ಗರಂ ಮಸಾಲ ಆಡ್ ಮಾಡ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದೀನಿ. ಇದು ನೋಡೋದಕ್ಕೆ ಕಲರ್ಫುಲ್ ಆಗು ಕಾಣುತ್ತೆ, ಮತ್ತೆ ರುಚಿನೂ ಇರುತ್ತೆ ಇದು. ಇವಾಗ ಒಂದ್ 15 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಲಿ. ಮುಚ್ಚಳನ ಮುಚ್ಕೊಳ್ಳೋಣ. ಇವಾಗ ರೆಡ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.